ಖ್ಯಾತ ಗಾಯಕಿ ಎಸ್ ಜಾನಕಿ ಅವರನ್ನ ಕೊನೆಯ ದಿನಗಳಲ್ಲಿ ಅವರನ್ನು ಕೇರ್ ಟೇಕರ್ ಆಗಿ ನೋಡ್ಕೊಳ್ತಾ ಇದ್ದಂಥ ನವೀನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರ ಕೊನೆಯ ದಿನಗಳು ಹೇಗಿತ್ತು ಅನ್ನೋದನ್ನು ಅವರಿಂದನೇ ಪಡೆದುಕೊಳ್ಳೋಣ. ಸರ್, ಅಮ್ಮನವರ ಕೊನೆಯ ದಿನಗಳು ಹೇಗಿತ್ತು, ಏನಾಯಿತು ಸರ್? ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮೊನ್ನೆ 10ನೇ ತಾರೀಕು ರಾತ್ರಿನೂ ಚೆನ್ನಾಗಿದ್ರು. ಏನಂತಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಕಾಲು ನೋವಿತ್ತು. ಅದೊಂದು ಸ್ವಲ್ಪ ಅದು ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಎಲ್ಲ ಬಂದು ಕ್ಲಿಯರ್ ಆಗಿತ್ತು. 1 ಅವರ್ ಚೆನ್ನಾಗಿರ್ತಾರೆ, 1 ಅವರ್ ಡಿಸ್ಕಂಫರ್ಟ್ ಅಂತ ಅಂತಾರೆ. ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೋಸ್ ಎಲ್ಲ ಕೊಡ್ತಾರೆ, ಆ ಥರ ಅಂತ ಥಿಂಕ್ ಮಾಡಿದ್ದು. ಅವ್ರಿಗೇನು ಕಾಯಿಲೆ ಗೀಲೆ ಆ ಥರ ಅವ್ರಿಗೂ ಗೊತ್ತಿಲ್ಲ, ಏನು ನನಗೂ ಗೊತ್ತಿಲ್ಲ ಸರ್. ಅಲ್ಲ, ನಿನ್ನೆ ಅವರ ಆಸ್ಪತ್ರೆ ಕರ್ಕೊ ಹೋಗೋದಕ್ಕೂ ಮುಂಚೆ ಹೇಗಿತ್ತು? ಅವರಿಗೆ 3 ಗಂಟೆಗೆ 5 ಗಂಟೆಗೆ ಅವ್ರ ಮನೆ ಹುಡುಗಿ ಅಮ್ಮನ ನೋಡ್ಕೊತಾರಲ್ಲ, ಆ ಹುಡುಗಿ ಬೆಳಗ್ಗೆನೇ ಫೋನ್ ಮಾಡಿದ್ಲು. ಭಾಗ್ಯ ಮತ್ತು ಅವ್ರು ಇಬ್ಬರು ಹುಡುಗಿರು ಇರ್ತಾಯಿದ್ರು ಜೊತೆಲಿ ಅಮ್ಮನ ಜೊತೆ. ಬೆಳಗ್ಗೆನೇ 5 ಗಂಟೆಗೆ ಫೋನ್ ಮಾಡಿದ್ಲು. ಅಮ್ಮ ಯಾಕೋ ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆ ಮಾಡಿಲ್ಲ, ಹಂಗೂ ಫೋನ್ ಮಾಡ್ತೀನಿ ಅಂದರೆ ಭಯ ಪಡ್ತಾರೆ, ಬೇಡ ಅಂದರು. ಒಂದು ಸ್ವಲ್ಪ ಡಾಕ್ಟ್ರು ಕರ್ಕೊಂಡು ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ರು. ಸರಿ ಭಾಗ್ಯ ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಪಾರ್ಟ್ನರ್ಗೆಲ್ಲ ಹೇಳಿ ಇಮಿಡಿಯೇಟು ಕಾರ್ ಸ್ಟಾರ್ಟ್ ಮಾಡಿ ಡಾಕ್ಟ್ರೂ ಬಂದರು. ಅವ್ರು ಏನಂತ ಅಂತಂದರೆ ಸ್ವಲ್ಪ ಡೋಸ್ ಎಲ್ಲ ಕೊಟ್ಟು IV ಇಂಜೆಕ್ಷನ್ ಕೊಟ್ಟು ಸರಿ ಹೋಗ್ತಾರೆ ಅಂತ. ಇದೆ 2-3 ಸರಿ ಆ ಥರ ಎಲ್ಲ ಆಗಿತ್ತು. ಸರಿ ಹೋಗ್ತಾರೆ, ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು, ಅಮ್ಮ ತುಂಬ ಸ್ಟ್ರೈನ್ ತಗೋತಾಯಿದ್ದಾರೆ, ಫ್ಯಾನ್ಸು ಅಂತ ಆ ಥರ. ಮೈಸೂರಿಗೂ ಮತ್ತು ನವೀನ್ ಅವರಿಗೂ ಈ ಕಾಂಟ್ಯಾಕ್ಟು, ಅಮ್ಮನಿಗೆ ಈ ಸಂಬಂಧ ಬೆಳೆದಿದ್ದು ಹೆಂಗೆ ಅಂತ? ಸರ್, ನಾನು 12-13 ವರ್ಷದಿಂದ ನಾನು ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಆ ಥರ ಇದಾಗಿದೆ. ಅವರ ಸಾಂಗ್ಸ್ ಅಂದರೆ ನಂಗೆ ಏನೋ ಒಂಥರ ರೋಮಾಂಚನ, ಅದು ಹೇಳೋಕ್ಕಾಗಲ್ಲ. ಅದು ನರನಾಡಿಗಳೆಲ್ಲ ಒಂಥರ ಮಿಂಚಾಗೋದು ನನಗೆ ಆ ಥರ. ಮನೆಯಲ್ಲಿ ಯಾವ ರೀತಿ ಇರ್ತಾಯಿದ್ರು ಸರ್ ಅವರು? ಮತ್ತು ಕುಟುಂಬಸ್ಥರ ಜೊತೆ ಬೆರೀತಾ ಇದ್ರು, ತಮ್ಮಗಳ ಜೊತೆ ಇದ್ದಿದ್ದು? ತಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತಾಯಿದ್ರು, ತಮ್ಮಗಳ ಜೊತೆ ಯಾವ ರೀತಿ ನೋಡ್ಕೊಳ್ತಾ ಇದ್ರು? ಅಮ್ಮನ ಮನೆಯಲ್ಲಿ ಮನೆಯಲ್ಲಿ ಯಾರು ನೀವು ನೋಡ್ಕೊಳ್ಳೋ ಸಂದರ್ಭದಲ್ಲಿ ಹೇಗೆ ಇರ್ತಿದ್ರು ನಿಮ್ಮಗಳ ಜೊತೆ? ನಮ್ಮ ಜೊತೆ ಅವರು ನಾವು ಬೇರೆನೇ ಇಲ್ಲ ಸರ್, ಎಲ್ಲ ನಾವು ಒಂದೇ. ಏನಕ್ಕೆ ಅಂತ ಅಂದರೆ ಅಮ್ಮ ಏನು ಹೇಳ್ತಾರೆ ಅಂದರೆ, ನಾನು 4 ಗೋಡೆಯಲ್ಲೇ ನನ್ನ ಜೀವನ ಕಳೆದ್ಬಿಟ್ಟೆ. ಬೆಳಿಗ್ಗೆ ಆಯಿತು, ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಬರೀ ರೆಕಾರ್ಡಿಂಗ್. ನಂಗೆ ಏಜ್ ಆಗಿದೆ ಗೊತ್ತಿಲ್ಲ, ನಾನು ನಿಮ್ಮ ಏಜೇ ಅಂತಲೇ ಅನ್ಕೊಬಿಟ್ಟಿದ್ದೀನಿ ಅಂತ ಸಾಕಷ್ಟು ಸರಿ ಹೇಳೋರು. ಮೈಸೂರಿನ ಸುತ್ತಮುತ್ತಲಿರುವಂಥ ಅನೇಕ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ರಂತೆ, ಎಲ್ಲೆಲ್ಲೂ ಕರ್ಕೊ ಹೋಗ್ತಾ ಇದ್ರಿ ಸರ್? ದೇವಾಲಯಗಳು ಆಲ್ಮೋಸ್ಟ್ ನನಗೆ ಎಲ್ಲ ಕಡೆ ಹೋಗಿದ್ದೆ ಸರ್ ಮೈಸೂರಲ್ಲಿ. ಯಾವ ಚಿಕ್ಕ ದೇವಸ್ಥಾನ ದೊಡ್ಡ ದೇವಸ್ಥಾನ ಯಾವುದೂ ಇಲ್ಲ, ಎಲ್ಲ ಒಂದೇ. ಅಮ್ಮನಿಗೆ ಚಾಮುಂಡಿ ಬೆಟ್ಟದಿಂದ ಹಿಡಿದು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು ಎಲ್ಲ ಕಡೆ ಹೋಗಿದ್ದೀವಿ ಸರ್. ನಂಜನಗೂಡು ಎಲ್ಲ ಯಾವುದೇ ಒಂದು ಮಿಸ್ ಮಾಡಿಲ್ಲ ಸರ್. ಮೈಸೂರಿನಲ್ಲಿ ಯಾರ್ಯಾರ ಮನೆಗೆ ಹೋಗ್ತಾ ಇದ್ರು, ಯಾರನ್ನು ಅವರು ಕರ್ಸ್ಕೊಳ್ತಾ ಇದ್ರು ತಮ್ಗೆ ಇಷ್ಟವಾಗಿ ಅಂತ? ಸರ್, ಇಷ್ಟವಾಗಿ ಅಂತಂದ್ರೆ ಫ್ಯಾನ್ಸ್ ಎಲ್ಲ ಬರೋರು. ನನ್ನ ಡೇಟ್ ಎಲ್ಲ ನಾನು ನೋಡ್ಕೊತಾ ಇದ್ದೆ. ಅವ್ರ ಮಗವ್ರು ಹೋದ್ಮೇಲೆ ಎಲ್ಲ ನನ್ನ ಯಾರೇ VIP ಆಗಲಿ ಯಾರೇ ಆಗಲಿ ಎಲ್ಲ ಒಂದೇ ಅಮ್ಮನಿಗೆ. ನನಗೇನು ಗೊತ್ತಿಲ್ಲ, ನನ್ನ ನಂಬರ್ ಕೊಟ್ಬಿಡೋರು. ತಮಿಳಾಗಲಿ ಮಲಯಾಳಂ ಆಗಲಿ ಯಾರೇ ಆದರೂ ನನ್ನ ನಂಬರ್ ಕೊಟ್ಬಿಟ್ಟು ನವೀನ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ನಿಮ್ಮ ಮನೆ ಬರ, ಆದರೆ ಅವನು ಕರ್ಕೊಂಬಂದು ಕರೆಕ್ಟಾಗಿ ಬಿಡ್ತಾನೆ ಅಂತ ಹೇಳ್ಬಿಡು. ನಾನು ಹೇಗೋ ಮ್ಯಾನೇಜ್ ಮಾಡಿ ಆ ಡೇಟ್ ಎಲ್ಲ ತಗೊಂಡು ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಆ ಡೇಟ್ನಾಗ ಇದು ಮಾಡ್ತಾರೆ. ಆದರೆ ಪ್ರತಿಯೊಬ್ಬರು ಯಾರೇ ಆಗಲಿ ನನ್ನ ಬಗ್ಗೆ ಊಟ ಹೋಗೋರು, ನವೀನ್ ಚೆನ್ನಾಗಿ ನನ್ನ ಎಲ್ಲ ಇದು ಮಾಡಿಕೊಟ್ಟ ಅಂತ. ಮೈಸೂರಿನ ಹಲವು ಹೋಟೆಲ್ಗಳಿಂದ ತಮ್ಗೆ ಇಷ್ಟವಾದಂಥ ಕೆಲವೊಂದಷ್ಟು ಫುಡ್ಗಳನ್ನ ತರಿಸ್ಕೊಳ್ತಾ ಇದ್ರಂತೆ. ಹೊರಗಡೆ ಏನೂ ತಿಂತಿರಲಿಲ್ಲ ಸರ್, ಹೊರಗಡೆ ಊಟನೇ ಮಾಡ್ತಾರಿಲ್ಲ. ಬೇಕ್ರಿ ಐಟಮ್ಸ್ ಏನು ಎಲ್ಲ ಮನೇಲೇ ಪ್ರಿಪೇರ್ ಆಗಬೇಕು, ಮನೇಲೇ ಊಟ ಮಾಡಬೇಕು. ಯಾವುದನ್ನು ಇಷ್ಟಪಡ್ತಾಯಿದ್ರು ಸರ್ ಅವರು? ಆಂಧ್ರ ಸ್ಟೈಲ್ ಫುಡ್ ಇಷ್ಟ, ಚಟ್ನಿ ಆ ಥರ ಎಲ್ಲ ಇದು ಮಾಡಿ, ಮಧ್ಯಾಹ್ನ ರಸಮ್ ಇರಬೇಕು, ಕರ್ಡ್ ಇರಬೇಕು, ಆ ಥರ ಒಂದು ಶಿಸ್ತು ಅವ್ರ ಊಟದಲ್ಲಿ. ತಮ್ಮ ಅಂತಿಮ ದಿನಗಳ ಸಂದರ್ಭದಲ್ಲಿ ನಾವು ಹೀಗೆ ಇರಬೇಕು, ಬಹುಶಃ ನಾನು ಏನಾದ್ರು ವಿಧಿವಸರಾದ ನಂತರ ನನ್ನ ಕೆಲವೊಂದಷ್ಟು ಆಸೆ ಈ ರೀತಿ ಅಂತಿಮ ವಿಧಿವಿಧಾನಗಳು ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೇಳಿದ್ರು ಅವ್ರು? ಏನಕ್ಕೆ ಅಂದರೆ, ನಾವು ಎಲ್ಲೇ ಒಂದು ಹೋಗ್ಬೇಕಾದ್ರೆ ಅಮ್ಮ ಹಿಂಗೆ ಹೋಗ್ತೀವಿ ಅಂದರೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಐತೆ, ನನಗೆ ಏನು ಹೇಳ್ಬೇಡ. ಏನಕ್ಕೆ ಅಂದ್ರೆ ಗೊತ್ತಿತ್ತು ನಾವು ಹೆಂಗೆ ಮಾಡ್ತೀವಿ ಅಂತ. ಸೊ ಅದರಿಂದ ನಮ್ಮ ಜೊತೆ ಇದ್ದರೆ ಕೊನೆಯವ್ರಿಗೂ ನಾವು ಹೆಂಗೆ ನೋಡ್ಕೊತೀವಿ ಅಂತ ಗೊತ್ತು. ನಾನು ಹೇಳಿದೆ, ಕೈ ಹಿಡ್ಕೊಂಡು ಯಾವಾಗಲೂ, ಅಮ್ಮ ನಾನು ನಿಮಗೆ ಮಗು ಥರ ನೋಡ್ಕೊತೀನಿ ಅಂತಲ್ಲ. ನಾನು ಅದಕ್ಕೆ ಏನಂತ ಹೇಳೋರು ಅಂತಂದರೆ, ನೀನು ಹೇಳ್ಬೇಕಾ ನನಗೆ, ನಾನು ಯಾರು ಏನೇ ಮಾಡಿದ್ರು ನಾನು ಮೈಸೂರು ಬಿಟ್ಟು ಹೋಗಲ್ಲ. ನಮ್ಮ ಮೈಸೂರು ನೀವು ಹೆಂಗೆ ಹೇಳ್ತೀರ ನಿಮ್ಮ ಜೊತೆ ನಾನು ಇರ್ತೀನಿ. ಅಮ್ಮನೇ ಹೇಳೋರು, ನೀನು ನಾನು ಕಳಿಸ್ಬಿಡಬೇಡಿ ಅಂತ. ಜಾನಕಿ ಅಮ್ಮನವ್ರಿಗೆ ತಾವು ಒಂದು ಸೀರೆಯನ್ನು ಕೂಡ ಕೊಟ್ಟಿದ್ರಂತೆ, ಅದನ್ನು ಅವ್ರು ಇಷ್ಟಪಟ್ಟಿದ್ರಂತಲ್ಲ? ಅಲ್ಲ, ನಾನು ಎಷ್ಟೋ ಸರಿ ಕೊಟ್ಟಿದ್ದೆ. ಒಂದು ಮೈಸೂರಲ್ಲಿ ಡಾಕ್ಟರ್ ನಟಶೇಖರ್ ನಾವು ಪ್ರೋಗ್ರಾಮ್ ಮಾಡಿದೆ, ಅದು ಬೇರೆ. ಅದು ಇಡೀ ಕಾರ್ಯಕ್ರಮದಲ್ಲಿ 45 ಸಾಂಗ್ ಅಮ್ಮನೇ ಹೇಳಿದ್ರು. ನಟಶೇಖರ್ ಆನರಿಂಗ್ ಮಾಡಿದಾಗ, ಡಾಕ್ಟರ್ ನಟಶೇಖರ್ ಆನರಿಂಗ್ ಮಾಡಿದಾಗ ಅಲ್ಲಿ ನನಗೆ ಫ್ರೆಂಡ್ಸ್ ಸೀಟೆಲ್ಲ ಇದು ಮಾಡಿದರು. ಕೂತಿರ್ಬೇಕಾದ್ರೆ ಅವ್ರ ಅಮ್ಮ ಹೇಳಿದರು, ನನಗೇನೋ ಗೊತ್ತಿಲ್ಲ, ನಾನು ಸ್ಯಾರಿ ಕೊಟ್ಟಿದ್ದೆ, ಅವು ಉಟ್ಕೊ ಬಂದಿದ್ರು ಮೈಸೂರಿಗೆ. ಕೂತಿರ್ಬೇಕಾದ್ರೆ ಎಲ್ಲ ಆನರಿಂಗ್ ಎಲ್ಲ ಆಯಿತು, ಶ್ರೀನಾಥ್ ಸರ್ ಎಲ್ಲ ಯಾರ್ಯಾರು ಇದೆಲ್ಲ ಆನರಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರು ಯಾವಾಗಲೂ ಇಲ್ಲಿ ಸೀರೆ ಕಟ್ತಾರೆ. ಮೈಸೂರು ಹುಡುಗ ಕೊಟ್ಟ ಸೀರೆ, ಮೈಸೂರು ಸೀರೆ ಅಂದ್ಬಿಟ್ಟು ನನ್ನ ಕರೆದು ಅಪ್ಕೊಂಡು, ನನಗೆ ಆಗ್ತಾನೆ ಒಬ್ಬ ಮಗು ಹುಟ್ಟಿದ್ದಾನೆ ಆ ಥರ ಎಲ್ಲ ಹೇಳಿ, ಅದು ಮೆಮೊರಿಬಲ್ ಅದು. ಈಗ
ಈಗ ಕಣೇನ ಉಂಡಿಯಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇದೆ, ಅದು ಅವ್ರ ಕೊನೆ ಆಸೆ ಆಗಿತ್ತಾ ಅಲ್ಲಿ? ಇಲ್ಲ, ಅದು ನಮ್ಮದೇ ಜಾಗ. ಅದು ಅವ್ರು ಯಾವಾಗಲೂ ಫ್ರೀ ಸಿಕ್ತಾಗ ಹೋಗೋದ ಅಂತಲೇ ಇದ್ದರು. ಅದು ಒಂದು ಸ್ವಲ್ಪ ಏನೇನೋ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಯಾವಾಗಲೂ ತುಂಬ ಆಸೆ ಇತ್ತು, ನಾವೆಲ್ಲ ಹೋಗೋದ ಅಂತೆಲ್ಲ ಪ್ಲ್ಯಾನ್ ಇತ್ತು. ಇದಿಲ್ಲ. ಆಮೇಲೆ ಸಡನ್ನಾಗಿ ನಾವು ಯಾಕೆ ಬೇರೆ ಕಡೆ ಎಲ್ಲ ಇದಾಗಬೇಕು, ನಮ್ಮದೇ ತೋಟದಲ್ಲಿ ಮಾಡೋದ ಅಂತ. ಯಾವ ರೀತಿ ವ್ಯವಸ್ಥೆ ಆಗಿದೆ ಸರ್ ಅಲ್ಲಿ ಕಣೇನ ಉಂಡಿ ಫಾರ್ಮ್ ಹೌಸಲ್ಲಿ? ನಾನೇ MLA ಅವರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ, ನೀವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾವೆಲ್ಲ ನಾವು ನೋಡ್ಕೊತೀವಿ, ಜಾಗ ಒಂದು ತೋರಿಸಿ ಸಾಕು ಅಂತ ಹೇಳಿದರೆ ಎಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ. ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳ ಮನೆಗೆದ್ದಿರುವಂಥ ಜಾನಕಿ ಅಮ್ಮನವರು ತಮ್ಮ ಜೊತೆ ಕೊನೆಯ ದಿನಗಳಲ್ಲಿ ಇರ್ತಾರೆ, ನಿಮ್ಮ ಜೊತೆ ಒಂದಷ್ಟು ತಮ್ಮ ಮನಸ್ಸಿನಲ್ಲಿರುವಂಥ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಇದನ್ನೆಲ್ಲ ಕಂಡಾಗ ತಮಗೆ ಏನಂತ ಅನಿಸುತ್ತೆ ಸರ್ ಜಾನಕಿ ಅಮ್ಮ ಅವರು? ಸರ್, ಎಷ್ಟೋ ಸರಿ ನಾನು ಎಷ್ಟು ಹೆಮ್ಮೆ ಪಟ್ಟಿದ್ದೀನಿ ಗೊತ್ತಾ, ಅದು ಹೇಳೋಕ್ಕಾಗಲ್ಲ. ನನಗೆ ಪ್ರೌಡ್ ಅಂತ ನಾನು ಎಷ್ಟೋ ಸರಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದು ಕೇರ್ ಟೇಕರ್ ಆಗಿರುವಂಥ ನವೀನ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್ ಎಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.